ಎಸ್ಐಟಿಯ ತಂಡ ಈಗ 7ನೇ ಪಾಯಿಂಟ್ಗೆ ಆಗಮಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 7ನೇ ಪಾಯಿಂಟ್ಗೆ ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೂರುದಾರನನ್ನ ಕರೆದುಕೊಂಡು ಬಂದು ಈಗ 7ನೇ ಪಾಯಿಂಟ್ನಲ್ಲಿ ಸರ್ಚ್ ಆರಂಭ ಆಗುತ್ತೆ. ನೇತ್ರಾವತಿ ಸೇತುವೆ ಬಳಿ ಕಾಡಿನ ಮೂಲಕ ಆಗಮನ. ಹಿಟಾಚಿ ಇದೆಲ್ಲವೂ ಕೂಡ ಬಂದು ಈಗ, ಯಾಕಂದರೆ ಅಲ್ಲಿ ಮಿನಿ ಹಿಟಾಚಿಯನ್ನು ಬಳಸಬೇಕಾಗುತ್ತೆ. ಭಾಳ ಆ ಪ್ರದೇಶ ದೊಡ್ಡ ಅರ್ಥಮೋರ್ಗಳಿಗೆ ಹೋಗೋಕ್ಕೆ ಸೂಕ್ತವಾದಂಥ ಪ್ರದೇಶ ಅಲ್ಲ. ಸೊ ಆ ಕಾರಣಕ್ಕೆ ಆ ಒಂದು ಭಾಗಕ್ಕೆ, ಜೊತೆಗೆ ಈ ಒಂದು ಕಾರ್ಯಾಚರಣೆಗೆ ಬೇಕಾದಂಥ ಅರ್ಥಮೋರನ್ನೇ ಅಲ್ಲಿ ಬಳಸಲಾಗ್ತಾ ಇದೆ. ಸೊ ದೂರುದಾರರನ್ನು ಕರ್ಕೊಂಡು ಬಂದು ಈಗ 7ನೇ ಪಾಯಿಂಟ್ಗೆ ಹೋಗ್ತಿದ್ದಾರೆ. ಯಾಕಂದರೆ 6 ಮತ್ತು 7ನೇ ಪಾಯಿಂಟ್ ಹತ್ತಿರದಲ್ಲೇ ಇರೋದರಿಂದ ಆ ಭಾಗದಲ್ಲೇ ಆ ಒಂದು ಪಾಯಿಂಟ್ನಲ್ಲೇ ಹೆಚ್ಚಿನ ಶವಗಳನ್ನು ಹೂತಾಕಿರುವಂಥ ಮಾಹಿತಿ ಕೊಟ್ಟಿರೋದ್ರಿಂದ ಈಗ ಅಲ್ಲಿ ಸರ್ಚ್ ಶುರುವಾಗುತ್ತೆ. ಅಗತ್ಯ ಬಿದ್ದಲ್ಲಿ 6 ಮತ್ತು 7ನೇ ಪಾಯಿಂಟ್ನ ನಡುವಿನ ಒಂದು ಅಂತರ ಏನಿದೆ ಅಲ್ಲೂ ಕೂಡ ಅಲ್ಲಿ ಮಣ್ಣು ಅಗೆಯಲಾಗುತ್ತೆ. ಸೊ ಧರ್ಮಸ್ಥಳದ ನೇತ್ರಾವತಿ ನದಿ ತಟದಿಂದ ನೇರ ದೃಶ್ಯಗಳನ್ನು TV9 ಮೂಲಕ ನೋಡ್ತಾ ಇದ್ದಾರೆ. ಈಗ SITಯ ತಂಡ ದೂರುದಾರನ ಜೊತೆಗೆ ಈಗ ಸ್ಥಳಕ್ಕೆ ಆಗಮಿಸಿದೆ. FSLನ ಟೀಮ್ ಎಲ್ಲರೂ ಕೂಡ ಆ ಒಂದು ಪ್ರದೇಶಕ್ಕೆ ಈಗ ನೀವು ನೋಡ್ಬೋದು. ಆ ದೂರುದಾರ ಕೂಡ ಈಗ ಬಂದಿರುವಂಥ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ ಧರ್ಮಸ್ಥಳ ನೇತ್ರಾವತಿ ನದಿ ತಟದಿಂದ ದೂರುದಾರನನ್ನು ಕೂಡ ಈಗ ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ಬೋದು. 4ನೇ ದಿನ 7ನೇ ಪಾಯಿಂಟ್ನಂತೆ ಈಗ ಕಾರ್ಯಾಚರಣೆಗೆ ಬರ್ತಾ ಇರೋದು. ವಿತ್ ವಿಡಿಯೋ ರೆಕಾರ್ಡಿಂಗ್ ಎಲ್ಲವೂ ಕೂಡ ಅಲ್ಲಿ ಮಾಡಲಾಗುತ್ತೆ. ನೀವಲ್ಲಿ ಹಿಂದೆ ಕೂಡ ನೋಡ್ಬೋದು ವಿಡಿಯೋ ರೆಕಾರ್ಡ್ ಮಾಡುವಂಥ ವ್ಯಕ್ತಿಯನ್ನು ಕೂಡ. ಸೊ SIT ಅಧಿಕಾರಿಗಳು ಈಗ 7ನೇ ಪಾಯಿಂಟ್ಗೆ ಆಗಮಿಸ್ತಾ ಇದ್ದಾರೆ. ದೂರುದಾರನ ಜೊತೆಗೆ ನೇತ್ರಾವತಿ ಸೇತುವೆ ಬಳಿಯ ಕಾಡಿನ ಮೂಲಕ ಆಗಮಿಸಿದ್ದಾರೆ. ಸೊ 6ನೇ ಪಾಯಿಂಟ್ನಲ್ಲಿ ಅಗೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷ್ಯಗಳು ಅಥವಾ ಆತ ಹೇಳಿದಂಥ ವಿಚಾರಕ್ಕೆ ತಾಳೆ ಆಗುವಂಥ ರೀತಿಯಾಗಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಈಗ. ಸೊ 7ನೇ ಪಾಯಿಂಟ್ನಲ್ಲಿ ಏನು ಅನ್ನೋದೀಗ ಇರುವಂಥ ಕುತೂಹಲ. 6, 7. ಸೊ 7ನೇ ಪಾಯಿಂಟ್ನಲ್ಲಿ ಇವತ್ತು 4ನೇ ದಿನ ಕಾರ್ಯಾಚರಣೆ ಆರಂಭ ಆಗುತ್ತೆ. ಮಳೆ ಸ್ವಲ್ಪ ಬಿಡುವು ಕೊಟ್ಟಿರೋದ್ರಿಂದ ಕಾರ್ಯಾಚರಣೆಗೆ ಅನುಕೂಲ ಆಗ್ತಾ ಇದೆ. ಏನಾದರೂ ಹೆಚ್ಚಾಗಿ ಅದು ಕರಾವಳಿ ಭಾಗದಲ್ಲಿ ಬರುವಂಥ ಮಳೆ ನಿಮಗೆ ಗೊತ್ತು, ಸಾಧಾರಣಕ್ಕೆ ನಿಲ್ಲುವಂಥ ಮಳೆ ಅಲ್ಲ. ಸೊ ಆದರೆ ಇವತ್ತು ಸ್ವಲ್ಪ ಮಳೆ ಅಷ್ಟರ ಮಟ್ಟಿಗೆ ಇಲ್ಲದೆ ಇರೋದರಿಂದ ಕಾರ್ಯಾಚರಣೆ ಸುಗಮವಾಗಿ ಸಾಗುವಂಥ ನಿರೀಕ್ಷೆ ಇದೆ. ನೀವೇನು ಸೇತುವೆ ನೋಡ್ತಾ ಇದ್ದೀರಲ್ಲ, ಅದರ ಕೆಳಗೇನೆ ಮುಂದಿನ 8 ಮತ್ತು 9ನೇ ಪಾಯಿಂಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಿದೆ. ನಮ್ಮ ಎರಡು ಕ್ಯಾಮ್ರಾಗಳನ್ನು ಗಮನಿಸ್ತಾ ಇದ್ದಾರೆ. ಕ್ಯಾಮ್ರಾ 1, ಕ್ಯಾಮ್ರಾ 2. ಕಾರ್ಯಾಚರಣೆ ಆರಂಭ ಆಗಿದೆ. ಈಗ ಅಲ್ಲಿಗೆ ಸ್ಪಾಟಿಗೆ ಹೋಗ್ತಾ ಇದ್ದಾರೆ ಈಗ 7ನೇ ಪಾಯಿಂಟ್ಗೆ. ಸೊ ನೇತ್ರಾವತಿ ನದಿ ತೀರದಲ್ಲಿರುವಂಥ ಪ್ರದೇಶ, ಅಲ್ಲಿ ಹೋಗಬೇಕಾದ್ರೂ ಕೂಡ ಭಾಳ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ, ಯಾಕಂದರೆ ಕಾಡಿನ ಪ್ರದೇಶ. ಸೊ ನೀವು ನೋಡ್ತಿರೋ ಹಾಗೆ ಈಗ FSLನ ತಂಡದ ಜೊತೆಗೆ SITಯ ಟೀಮ್ ಅಲ್ಲಿ ಹೋಗ್ತಾ ಇರೋದು. ಸೊ 7ನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸೊ ಮೊದಲ ಕ್ಯಾಮ್ರಾದಲ್ಲಿ ನೀವು ಎಕ್ಸಾಕ್ಟ್ ಆ ಪಾಯಿಂಟ್ ಯಾವುದು ಅದನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಆ ಜಾಗಕ್ಕೆ ಹಾರೆ, ಈ ಕುದ್ದಲಿ, ಪಿಕಾಸಿ ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಿರುವಂಥ ಸಿಬ್ಬಂದಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಧರ್ಮಸ್ಥಳದ ನೇತ್ರಾವತಿ ನದಿ ತಟದಿಂದ TV9ನ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರೋದು. 7ನೇ ಪಾಯಿಂಟನ್ನು ಅಗೆಯೋದಕ್ಕೆ ಈಗ ಅಲ್ಲಿ ಎಲ್ಲ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 7ನೇ ಪಾಯಿಂಟ್ನಲ್ಲೂ ಕೂಡ ಶೋಧ ಕಾರ್ಯ ಆರಂಭ ಆಗುತ್ತೆ. ಆಗಲೇ ಡಾಕ್ಟರ್ ಚಂದ್ರಕಾಂತ್ ಅವರು ಕೂಡ ಹೇಳ್ತಾ ಇದ್ರು, ಭಾಳ ಸೂಕ್ಷ್ಮವಾದಂಥ ಕಾರ್ಯಾಚರಣೆ. ನೀವು ಏನು ಗಡಿಬಿಡಿಗೆ ಅಲ್ಲಿ ವೇಗವಾಗಿ ಅಗೆಯೋದು ಅಂಥದ್ದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ನೋಡಿಕೊಂಡು ಏನು ಡ್ಯಾಮೇಜ್ ಆಗದ ಹಾಗೆ. ಸೊ ಬಳಸುವಂಥ ಈ ಉಪಕರಣಗಳೇನಿರುತ್ತೆ ಅವುಗಳು ಕೂಡ ಮೂಳೆಗಳಿಗೆ ಡ್ಯಾಮೇಜ್ ಮಾಡಿದ ಹಾಗೆ ಅಲ್ಲಿ ತೆಗಿಬೇಕು ಅಂತ. ಒಮ್ಮೆ ಆ ಮಣ್ಣಿನ ನಡುವಲ್ಲಿ ಅಸ್ಥಿ ಪಂಜರ ಏನಾದರೂ ಅಷ್ಟೊಂದು ಮೂಳೆ ಕಂಡು ಬಂದಲ್ಲಿ ಕಾರ್ಯಾಚರಣೆ ಸ್ವಲ್ಪ ಸ್ಲೋ ಆಗುತ್ತೆ. ನಂತರ ಅವರು ಈ ಪರಿಕರಗಳನ್ನು ಬಳಸದೆ ಅಲ್ಲಿ ನಿಧಾನವಾಗಿ ಬ್ರಷ್ ಮೂಲಕ ಅಥವಾ ಗ್ಲೌಸ್ ಹಾಕಿರುವಂಥ ಕೈ ಮೂಲಕ ಅಲ್ಲಿ ಮಣ್ಣನ್ನು ಬಿಡಿಸ್ಕೋತಾರೆ. ಅದಾದಮೇಲೆ ಯಾವ ಮೂಳೆ ಏನು, ಪಕ್ಕೆಲುಬ ಏನು, ಎದೆಗೂಡಿನ ಮೂಳೆನೋ ಅಥವಾ ಸ್ಕಲ್ ಏನಾದರೂ ಸಿಗುತ್ತಾ ಏನು ಅನ್ನೋದನ್ನು ಅಲ್ಲಿ ಚೆಕ್ ಮಾಡ್ತಾರೆ, ಏನು ಅಂತ ಅದನ್ನು ಬಿಡಿಸಿ. ಸೊ 500 ಗ್ರಾಮ್ನಷ್ಟು ಮಣ್ಣು ಕೂಡ ಮೇಲೆ ಕೆಳಗೆ ಇರುವಂಥದ್ದನ್ನು ಕೂಡ ಅಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ರು. ಸೊ ನೇತ್ರಾವತಿ ನದಿ ಸೇತುವೆ ಪಕ್ಕದಲ್ಲೇ ಇರುವಂಥ 7ನೇ ಪಾಯಿಂಟ್ನಂತ ಈಗ ಇವತ್ತು ಕಾರ್ಯಾಚರಣೆ ಹೋಗ್ತಾ ಇರೋದು. ನೀವೀಗ ದೂರುದಾರ ವ್ಯಕ್ತಿಯನ್ನು ಕೂಡ ನೋಡ್ತಾ ಇದ್ದೀರಿ. 3 ದಿನದಲ್ಲಿ 6 ಪಾಯಿಂಟ್ಗಳ ಚೆಕ್ ಆಗಿದೆ. ಅಗತ್ಯ ಬಿದ್ದರೆ 6ನೇ ಪಾಯಿಂಟ್ ಸುತ್ತಮುತ್ತ ಮತ್ತಷ್ಟು ಅಗೆಯಲಾಗುತ್ತೆ. ಯಾಕಂದರೆ ಇದೇ ಒಂದು ಪಾಯಿಂಟ್ನಲ್ಲಿ 6, 7ನೇ ಪಾಯಿಂಟ್ನಲ್ಲಿ ಹೆಚ್ಚಿನ ಶವಗಳನ್ನು ಆತ ಹೂತಿರೋದಾಗಿ ಹೇಳಿದ್ದಾನೆ. ಸೊ ಆ ಕಾರಣಕ್ಕೆ ಅಲ್ಲಿ ಡಿಟೇಲ್ ಆಗಿ ಚೆಕ್ ಮಾಡಲಾಗುತ್ತೆ. ಜೊತೆಗೆ ಭಾಳ ಮುಖ್ಯವಾಗಿರುವಂಥದ್ದು ಸಾವಿಗೆ ಕಾರಣ. ಯಾವ ಕಾರಣದಿಂದ ಸಾವನ್ನಪ್ಪಿದ್ವು, ಏನು ದೂರುದಾರ ಮಾಡಿರುವಂಥ ಕ್ಲೈಮ್ ಮಾಡಿರುವಂಥ ವಿಚಾರಕ್ಕೆ ಇದು ತಾಳೆ ಆಗುತ್ತಾ.
ಫುಲ್ ಝೂಮ್ ಔಟ್ ಆಗಿ ಇಲ್ಲಿ ದೇಹ ಫ್ರೆಶ್ ಆಗಿದ್ದಷ್ಟು FSLನ ತಂಡಕ್ಕೆ ಕಾಸ್ ಆಫ್ ಡೆತ್ ಇರ್ಬೋದು ಏನು ಇದೆಲ್ಲವನ್ನು ಕೂಡ ಹಿಡಿಯೋದು ಸುಲಭ ಆಗುತ್ತೆ. ಆದರೆ ಸಮಯ ಕಳೀತಿದ್ದ ಹಾಗೆಯೇ ವರ್ಷಗಳು ಕಳೀತಿದ್ದ ಹಾಗೆ ಸ್ವಲ್ಪ ಸವಾಲಾಗ್ತಾ ಹೋಗುತ್ತೆ ಫೈಂಡ್ ಔಟ್ ಮಾಡೋದು. ಬಟ್ ಈಗಿರುವಂಥ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಒಂದು ವ್ಯವಸ್ಥೆಗಳಿದೆ ಕಂಡು ಹಿಡಿಯೋದಕ್ಕೆ. ಅದೆಲ್ಲವನ್ನು ಕೂಡ ಬಳಸಿ ಈಗ SIT ಅಥವಾ FSLನ ಟೀಮ್ ಕಾರ್ಯಾಚರಣೆಗೆ ಮುಂದಾಗುತ್ತೆ. ನಮ್ಮ ಪ್ರತಿನಿಧಿ ಪೃಥ್ವಿ ಸ್ಪಾಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೆ ಪೃಥ್ವಿ, ಆಗಲೇ ನೀವು ಹೇಳ್ತಾ ಇದ್ರಿ ನಾನು ಕೆಲವು ಹೊತ್ತಲ್ಲಿ SITಯ ಟೀಮ್ ಅಲ್ಲಿಗೆ ರೀಚ್ ಆಗುತ್ತೆ ಅಂತ. ಸದ್ಯಕ್ಕೆ ಅವರು ಕೂಡ ರೀಚ್ ಆಗಿದ್ದಾರೆ. ಸದ್ಯ ಈ ಕ್ಷಣದ ಅಪ್ಡೇಟ್ ಏನಿದೆ ಪೃಥ್ವಿ? ಅವಿನಾಶ್, ಕರೆಕ್ಟ್ 11:30 ಪೃಥ್ವಿ ಮತ್ತೆ ಮಾತಾಡ್ತೀನಿ. ನೀವು ಸಂಪರ್ಕ ಸಾಧ್ಯವಾಗ್ತಿಲ್ಲ, ಧ್ವನಿ ಕನೆಕ್ಟ್ ಆಗ್ತಿಲ್ಲ. ಈಗ ನಾವು ನೋಡ್ತಾ ಇದೀವಿ, ಈಗ 7ನೇ ಪಾಯಿಂಟ್ ಬಳಿ ಅಲ್ಲಿ ಒಂದಷ್ಟು ಕವರ್ಗಳನ್ನು ಮಾಡಿದ್ದಾರೆ. ಈಗ ಮಿನಿ ಹಿಟಾಚಿಯಲ್ಲಿ ಹೋಗ್ತಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈಗ ಕಾಡಿನ ನಡುವೆ ಈಗ ಹಿಟಾಚಿಯನ್ನು ತೆಗೆದುಕೊಂಡು ಹೋಗ್ತಿರುವಂಥ ದೃಶ್ಯ. ಸೊ 7ನೇ ದಿನದ ಕಾರ್ಯಾಚರಣೆ, ಸೊ ಅದಕ್ಕೋಸ್ಕರ ಅಲ್ಲಿ ಅರ್ಕ್ಮೋರ್ ಹೋಗ್ತಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಒಂದು ಸಣ್ಣ ಗಾತ್ರದ ಹಿಟಾಚಿ ಅಲ್ಲಿ ಹೋಗ್ತಾ ಇರೋದು. ಆ ಕಾಡಿನ ಮರಗಳ ನಡುವೆ ಸಲೀಸಾದಂಥ ದಾರಿ ಇಲ್ಲ, ಅಲ್ಲಿ ಒಂದಷ್ಟು ಕಾಲ್ದಾರಿ ನಡ್ಕೊಂಡು ಹೋಗೋಷ್ಟು ದಾರಿ ಇದೆ. ಸೊ ಆ ದಾರಿಯ ನಡುವೆ ಈಗ ಹೋಗ್ತಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ 7ನೇ ಪಾಯಿಂಟ್ ಈಗ ಇವತ್ತಿನ ಪ್ರಮುಖವಾದಂಥ ವಿಚಾರ. 7ನೇ ಪಾಯಿಂಟ್ನಲ್ಲಿ ಏನು ಮತ್ತೊಂದಷ್ಟು ಅಸ್ಥಿಪಂಜರಗಳು ಸಿಗುತ್ತಾ ಏನು? ಆತ ಹೇಳಿರುವಂಥದ್ದು ಕರೆಕ್ಟ್, ಅಷ್ಟು ವರ್ಷಗಳ ಹಿಂದೆ ಎಕ್ಸಾಕ್ಟ್ಲಿ ಅದೇ ಪ್ರದೇಶವನ್ನು ಆತ ಪಾಯಿಂಟ್ ಔಟ್ ಮಾಡಿ ಹೇಳಿದಾನ ಅನ್ನೋದ್ರ ಬಗ್ಗೆ 7ನೇ ಪಾಯಿಂಟ್ನಲ್ಲಿ ಕೂಡ ನೋಡಬೇಕಾಗಿದೆ. ಪೃಥ್ವಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪೃಥ್ವಿ, ಆಗಲೇ ನೀವು ಹೇಳ್ತಾ ಇದ್ರಿ ಇವತ್ತಿನ ಅಪ್ಡೇಟ್ ಏನಿದೆ, SIT ಟೀಮ್ ಅಲ್ಲಿಗೆ ಆಗಮಿಸಿದೆ, ಮಿನಿ ಹಿಟಾಚಿ ಕೂಡ ಅಲ್ಲಿಗೆ ಬಂದಿರೋದು. ಸದ್ಯಕ್ಕೆ ಏನೇನು ಆಗ್ತಾ ಇದೆ ಅಲ್ಲಿ ಪೃಥ್ವಿ? 11:30 ಸುಮಾರಿಗೆ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಅವಿನಾಶ್ ಹೇಳ್ತಾ ಇದ್ವಿ. ಸೊ 11:30ಗೆ ಎಕ್ಸಾಕ್ಟ್ ಆಗಿ ಈಗ SIT ಅಧಿಕಾರಿಗಳು ಇಲ್ಲಿಗೆ ಬಂದಿರುವಂತದ್ದು. ನಾನಿವಾಗ ನೇತ್ರ ಓಕೆ ಸಿಗ್ನಲ್ ಸಮಸ್ಯೆ ಆಗ್ತಾ ಇದೆ ಪೃಥ್ವಿ. ನಾನು ಮತ್ತೆ ನಿಮ್ಮಿಂದ ಮಾಹಿತಿಯನ್ನು ಪಡಿತೀನಿ. ಈಗ ನಾವು ನೇರ ದೃಶ್ಯಗಳನ್ನು ಧರ್ಮಸ್ಥಳದ ನೇತ್ರಾವತಿ ನದಿ ತಟದಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೂಲಕ ಅಲ್ಲಿ ಹೋಗಿ ನಂತರ ಅಲ್ಲಿಂದ ಬೈ ವಾಕ್ ಹೋಗಬೇಕಾಗುತ್ತೆ, ಯಾಕಂದರೆ ಅದು ಕಾಡಿನ ಒಳಗೆ ಹೂತಿಟ್ಟಿರುವಂಥ ಪ್ರದೇಶ. ಸೊ ಒಂದೊಂದೇ ಪಾಯಿಂಟ್ಗಳನ್ನು ಈಗ ಉತ್ಖನನ ಮಾಡಲಾಗ್ತಿದೆ. ಅಲ್ಲಿ ಮಣ್ಣನ್ನು ತೆಗೆದು ಡಿಗ್ ಮಾಡಿ ಈಗ ಚೆಕ್ ಮಾಡಲಾಗ್ತಾ ಇದೆ. ಸೊ ದೂರದಾರನನ್ನು ಕರ್ಕೊಂಡು ಹೋಗಿ SITಯ ಟೀಮ್ ಈಗ 7ನೇ ಪಾಯಿಂಟ್ನಲ್ಲಿ ಚೆಕ್ಕಿಂಗ್ ನಡೆಸ್ತಾ ಇರೋದು. ಸೊ ಭಾಳ ವರ್ಷಗಳಾಗಿರೋದ್ರಿಂದ FSLನ ಟೀಮ್ಗೂ ಕೂಡ ಇದೊಂದು ಸವಾಲು. ಚಂದ್ರಕಾಂತ್ ಡಾಕ್ಟರ್ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಆಗಲೇ ಏನೆಲ್ಲ ವೂಂಡ್ಗಳಾಗಿದ್ದರೆ ಅಥವಾ ಸಹಜವಾದಂಥ ಸಾವು ಇದೆಲ್ಲವೂ ಕೂಡ ಈಗಿನ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಅವಕಾಶ ಇದೆ ಅಂತ. ಬಟ್ ಇಲ್ಲಿ ಏನಂತಂದರೆ ಈ ಹೆಣ್ಣು ಮಕ್ಕಳು ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಏನಾದರೂ ಬಲಾತ್ಕಾರ ಆಗಿದೆಯಾ, ಇಂಥದ್ದೆಲ್ಲ ಒಂದಷ್ಟು ಆರೋಪಗಳು ಬಂದಂಥ ಸಂದರ್ಭದಲ್ಲಿ ನಾನು ಜನರಲ್ ಆಗಿ ಮಾತನಾಡ್ತಾ ಇರೋದು. ಭಾಳಷ್ಟು ವರ್ಷಗಳ ನಂತರ ಈ ಥರ ಕೇಸ್ಗಳು ಬಂದಾಗ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಇದೆಯಾ, ಅವ್ರ ಮೇಲೆ ಏನಾದರೂ ಫೋರ್ಸ್ಫುಲಿ ಏನಾದರೂ ಆ್ಯಕ್ಷನ್ ಆಗಿದೆಯಾ ಅನ್ನೋದು ಇಷ್ಟು ವರ್ಷಗಳಾದಮೇಲೆ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯನಾ ಅಂತ? ಇಲ್ಲ, ಅಬ್ಸಲ್ಯೂಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ತುಂಬ ಕಷ್ಟ ಅದು ಆಗೋದೇ ಇಲ್ಲ ಅಂತೇಳಿ ಹೇಳ್ತೀನಿ. ಎಕ್ಸೆಪ್ಟ್ ನಾನು ಹೇಳೋದು ಸಾಫ್ಟ್ ಟಿಶ್ಯೂ ಇದ್ದರೆ ಮಾತ್ರ ಅಂದರೆ ಬಾಡಿ ಡಿಕಂಪೋಸ್ ಆಗೋದ್ರೆ ಅದು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆತ ಮಾಡಿರುವಂಥ ಕ್ಲೈಮ್ ವಿಚಾರವಾಗಿ ನೋಡಿದ್ರೆ ಏನು ಕಾರಣ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಬಾಡಿಗಳು ಸಿಗೋದು ಎಷ್ಟು ಇಂಪಾರ್ಟೆಂಟು, ಆ ಸಾವಿಗೆ ಕಾರಣ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನ ಹೇಳುವಂಥ ಪ್ರಕಾರ ಅಲ್ಲಿ ಹೋಗಿ ಸಾವನ್ನಪ್ಪಿದ್ರೆ ಏನೋ ಒಂದು ಪ್ರಾಪ್ತಿ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ, ಇಂಥದ್ದು ಒಂದಷ್ಟು ನಂಬಿಕೆಗಳಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಕಾಸ್ ಆಫ್ ಡೆತ್ತನ್ನು ಫೈಂಡ್ ಔಟ್ ಮಾಡೋದು, ಜೊತೆಗೆ ಸಾವನ್ನಪ್ಪೋಕ್ಕೆ ಮುನ್ನ ಆ ದೇಹದ ಮೇಲೆ ಏನಾಗಿದೆ, ಆ ವ್ಯಕ್ತಿಯ ಮೇಲೆ ಏನಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಭಾಳ ಮುಖ್ಯ ಆಗುತ್ತೆ ಅಂತ ಅದಕ್ಕೆ ಕೇಳಿದೆ ನಾನು. ಅಲ್ಲ, ನೀವು ಆಲ್ರೆಡಿ ಹೇಳಿದಿರಿ ಅಸ್ಥಿ ಪಂಜರ ಸಿಕ್ಕಿದೆ ಅಥವಾ ಮೂಳೆಗಳು ಸಿಕ್ಕಿದೆ ಅಂತೇಳಿ. ಬರೀ ಮೂಳೆಯಿಂದ ರೇಪ್ ಆಗಿದೆ ಅಥವಾ ಇವ್ರನ್ನ ಕುತ್ತಿಗೆ ಇಸ್ಕಿ ಸಾಯಿಸಿರ್ಬೋದು ಅನ್ನೋದು ಹೇಳೋದು ಸಾಧ್ಯನೇ ಇಲ್ಲ ಅದು. ಓಕೆ. ಸೊ ಜೊತೆಗೆ ನೀವು ಆ ಮಣ್ಣಿನ ವಿಚಾರವಾಗಿ ಹೇಳ್ತಾ ಇದ್ರಿ, ಒಂದು 500 ಗ್ರಾಮ್ ಮಣ್ಣನ್ನು ಮೇಲೆ ಮತ್ತು ಕೆಳಗೆ ಅದನ್ನು ಕಲೆಕ್ಟ್ ಮಾಡಲಾಗುತ್ತೆ ಅಂತ. ಸೊ ಅಲ್ಲಿರುವಂಥ ಮಣ್ಣಿನ ಮೂಲಕ ಏನಾದರೂ ಸಿಗುತ್ತಾ, ಏನಾದರೂ ವಿಷಯಗಳಿರುತ್ತಾ, ಇಂಪಾರ್ಟೆನ್ಸ್ ಇರುತ್ತಾ ಅದರದ್ದು ಅಂತ? ಅಲ್ಲ, ಮಣ್ಣು ಯಾಕೆ ಕಲೆಕ್ಟ್ ಮಾಡಬೇಕು ಅಂತೇಳಿ ಹೇಳಿದ್ರೆ, ಈಗ ನಾವು ಹೇಳಿದೆ ದೇಹದ ಮೇಲೆ 500 ಗ್ರಾಮು, ದೇಹದ ಕೆಳಗಡೆ 500 ಗ್ರಾಮು, ಮತ್ತು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ 4 ಬಾಟ್ಲಲ್ಲಿ 500 ಗ್ರಾಮ್ ಕಲೆಕ್ಟ್ ಮಾಡ್ತೀವಿ. ಈಗ
ಸಸ್ಪಿಷನ್ ಏನೋ ರೇಸ್ ಆಯಿತು ನಮಗೆ, ಯಾರೋ ಸಂಬಡಿ ಕ್ಲೇಮ್ಸ್ ದಟ್ ಇಲ್ಲ ಪಾಯ್ಸನಿಂಗ್ ಮಾಡಿರ್ಬೋದು ಅಂತೇಳಿ ಕೆಲವೊಮ್ಮೆ ಹೆವಿ ಮೆಟಲ್ ಪಾಯ್ಸನ್ ಅಂತೇಳಿ ಹೇಳ್ತೀವಿ. ಆರ್ಸೆನಿಕ್ ಇರ್ಬೋದು, ಆ್ಯಂಟಿಮೋನಿ ಇರ್ಬೋದು. ಸೊ ಈ ಥರದಂಥ ಪಾಯ್ಸನ್ನು ಈ ಮೂಳೆನಲ್ಲಿ ಕಂಡಾಗ ಈ ಅನಾಲಿಟಿಕಲ್ ಸ್ಟಡೀಸ್ ಮಾಡ್ತಾರೆ FSLನಲ್ಲಿ. ಈ ಅನಾಲಿಟಿಕಲ್ ಸ್ಟಡೀಸ್ ಮಾಡಿದಾಗ ಈ ಅಂಶ ಕಂಡು ಬಂದರೆ ಆ ಅಂಶ ಮಣ್ಣಿನಲ್ಲಿ ಕೂಡ ಇದೆಯಾ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾಗತ್ತೆ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ ಟು ಕೋರ್ಲೇಟ್ ವಿತ್ ದ ಸಾಯಿಲ್ ವಿಚ್ ಈಸ್ ಪ್ರೆಸೆಂಟ್ ದೇರ್ ನೆಕ್ಸ್ಟ್ ಟು ದ ಬಾಡಿ ಆರ್ ದ ಸ್ಕೆಲ್ಟಲ್ ರಿಮೇನ್ಸ್. ಓಕೆ. ಸೊ ಅದನ್ನು ಚೆಕ್ ಮಾಡಿ ಪರ್ಮಿಸಿಬಲ್ ಲಿಮಿಟ್ಸ್ ಅಂತೇಳಿ ಹೇಳ್ತೀವಿ. ಈಗ ವಾಯು ಮಾಲಿನ್ಯ ಇರ್ಬೋದು, ಮತ್ತೊಂದಿರ್ಬೋದು, ಅಥವಾ ನಾವು ಕುಡಿಯೋ ನೀರಿನಲ್ಲಿ ಈಗ ಹಳೇ ಕಾಲದ ಪೈಪ್ಸ್, ಲೆಡ್ ಪೈಪ್ ಫಾರ್ ಎಕ್ಸಾಂಪಲ್, ಶೀಶದ ಪೈಪ್ಗಳಲ್ಲಿ ನೀರುಗಳು ಬರ್ತಾಯಿದ್ರೆ ಅದನ್ನು ನಾವು ಸೇವನೆ ಮಾಡ್ತಾ ಇರ್ತೀವಿ. ಸೊ ನಮ್ಮಲ್ಲಿ ಕೆಲವು ಅಂಶ, ಈ ಶೀಶದ ಅಂಶ ಅಥವಾ ಲೆಡ್ಡಿನ ಅಂಶ ನಮಗೆ ಕಂಡ್ರೆ ಸೊ ದಟ್ ಈಸ್ ಪರ್ಮಿಸಿಬಲ್ ಅಂತೇಳಿ ಹೇಳ್ತೀವಿ. ಅದಕ್ಕೆ ಪರ್ಮಿಸಿಬಲ್ ಲಿಮಿಟ್ಸ್ ಅಂತ. ಇಫ್ ದೇರ್ ಈಸ್ ಬಿಯಾಂಡ್ ದಟ್ ಪರ್ಮಿಸಿಬಲ್ ಲಿಮಿಟ್ಸ್ ದೆನ್ ಒನ್ ಶುಡ್ ಸಸ್ಪೆಕ್ಟ್ ಪಾಯ್ಸನಿಂಗ್ ಅಂತೇಳಿ. ಸೊ ನಾನು ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನು ಪಡಿತೀನಿ. ಈಗ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಲೈವ್ ಅಪ್ಡೇಟ್ ಏನಾಗ್ತದೆ ಅದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗೋಣ.